ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಸೋಮವಾರ. ನಿನ್ನೆ ರಾತ್ರಿವರೆಗೂ ನಾನು ವಿಡಿಯೋ ಮಾಡಿದ್ದೆ, ಚಿಲ್ಲಿ ಚಿಕನ್ ಮಾಡಿದ್ದೆ ಅಲ್ವಾ, ಅದು ಇವತ್ತಿನ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಚಟ್ನಿ ಮಾಡಿದ್ದೆ. ಶಾರುಗ್ ಆಲ್ರೆಡಿ ಕಾನ್ವೆಂಟಿಗೆ ಕಳಿಸ್ದೆ ಎಲ್ಲ ತಿನ್ನಿಸಿ. ಇವಾಗ ನಮಗೆ ಐಶುಗೆ, ನನಗೆ, ನನ್ನ ಹಸ್ಬೆಂಡ್ಗೆ ಮಾಡ್ಕೋತಾ ಇದ್ದೀನಿ. ನಾನು ನಿಮ್ಗೆ ಹೇಳಿದೆ ವಡೆ ಮಾಡ್ಕೋಬೇಕು ಅಂತ, ಸಬ್ಸಿಗೆ ಸೊಪ್ಪು ತರಿಸಿದ್ದೀನಿ ಅಂತ, ಆದರೆ ಮಾಡ್ಕೊಳ್ಳೋದಕ್ಕಾಗೇ ಇರಲಿಲ್ಲ. ಇವತ್ತು ನೆನೆ ಹಾಕ್ತಾಯಿದ್ದೀನಿ. ಸಂಜೆ ಶಾರು ಬಂದ ತಕ್ಷಣ ಕೇರ ಮಾಡ್ತಾಯಿದ್ದಾಳೆ ಅವಳ ಫ್ರೆಂಡ್ ಶ್ವೇತಾ ಜೊತೆ. ಶ್ವೇತಾಗೆ ವೀಡಿಯೋ ಮಾಡ್ಕೊಳ್ಳೋದು ಇಷ್ಟ ಇಲ್ಲ, ಅದಕ್ಕೆ ಮುಖ ಮುಚ್ಕೋತಾ ಇದ್ದಾಳೆ. ಇವಾಗ ಕಾಳನ್ನು ಸೋರು ಹಾಕಿದ್ದೀನಿ. ಇದು ರಾತ್ರಿ 8:30 ಆಗಿದೆ. ಇವಾಗ ಹುಡುಗರನ್ನೆಲ್ಲ ಬಿಟ್ಟು, ಟ್ಯೂಷನ್ ಹುಡುಗರೆಲ್ಲ ಬಿಟ್ಟು ಆಮೇಲೆ ಮಾಡ್ತಿರೋದು ವಡೆಯನ್ನು. ಯಾಕಂತ ಹೇಳಿದ್ರೆ ನಾನು ಮಧ್ಯಾಹ್ನನೇ ಮಾಡ್ಕೋಬೇಕು ಅಂದ್ಕೊಂಡೆ. ನನ್ನ ಹಸ್ಬೆಂಡು ಇನ್ನೇನೋ ಹಬ್ಬ ಬರ್ತಿದೆ, ಯಾರಪ್ಪ ವಡೆ ಬಾವಣಿಸ್ಕೊಂಡಿರೋದು ಅಂತ ಕೇಳಿದ್ರು. ನನಗೆ ಸ್ವಲ್ಪ ಕೋಪ ಬಂತು. ನಾನೇ ವಡೆ ಬೇಕಂತ ಅಲ್ವಾ ಸಬ್ಸಿಗೆ ಸೊಪ್ಪು ತರಿಸ್ಕೊಂಡಿದ್ದು, ಹೀಗೆ ಹೇಳಿದ್ರಲ್ಲ ಅಂತ ಅಂದ್ಕೊಂಡು ನಾನು ಮಾಡೋದೇ ಇಲ್ಲ ಅಂತ ಸುಮ್ಮನೆ ಆದೆ. ಆಮೇಲೆ ಐಶು ಅಮ್ಮ ವಡೆ ಮಾಡ್ತೀನಿ ಅಂತೆಲ್ಲ ಮಾಡಮ್ಮ ಅಂತ ಹೇಳಿದ್ಲು. ಹಬ್ಬ ಬರ್ತಿದೆ ಅಂತ ಹೇಳಿದ್ರೆ ಉಪವಾಸ ಹಬ್ಬ ಬರ್ತಿದೆ. ನಮ್ಮ ಕಡೆ ಉಪವಾಸ ಹಬ್ಬವನ್ನು ಜೋರಾಗಿ ಮಾಡ್ತಾರೆ, ಅಂದರೆ ಅಮ್ಮನ ಮನೆಯಲ್ಲೂ ಮಾಡ್ತಾರೆ. ಹಬ್ಬದ ದಿನ ವಡೆನ ಮಾಡ್ತಾರೆ. ಅದಕ್ಕೆ ಹಬ್ಬ ಬರ್ತಿದೆ ಅಲ್ವಾ, ಇನ್ನೊಂದು ವಾರ, ಇನ್ನೊಂದು 10 ದಿನ ಇದೆ, ಅದಕ್ಕೆ ಇವಾಗ ಯಾಕೆ ಮಾಡ್ತಿದ್ಯಾ ಅಂತ ಕೇಳಿದ್ರು. ಅವ್ರು ಕೇಳಿದ್ದೇನು ತಪ್ಪಿಲ್ಲ, ಅಂದರೆ ಇವಾಗ ತಾನೇ ಇನ್ನೇನೋ ಹಬ್ಬ ಬರ್ತಿದೆ, ಇವಾಗ ಮಾಡ್ಕೋತಿದ್ದಾಳೆ ಅಂತ ಕೇಳಿದ್ರು. ಅವ್ರು ಹಾಗೆ ಕೇಳಿದ್ದು ನನಗೆ ಚೂರು ಬೇಜಾರಾಯಿತು, ಅದಕ್ಕೆ ಸುಮ್ಮನೆ ಹಾಗೆ ಹೇಳ್ದೆ ಅಷ್ಟೇ. ನಾನು ನಮ್ಮನೆಗೆ ಮಾತ್ರ ಆಗಿದ್ದರೆ 1 ಪಾವು ಮಾತ್ರ ಹಾಕ್ತಿದ್ದೆ. ನನಗೆ ತಗಣಿಬೇಳೆ ವಡೆ ಅಂದರೆ ತುಂಬ ಇಷ್ಟ, ಆದರೆ ತಗಣಿಬೇಳೆ ಕಾಳು ಇರಲಿಲ್ಲ, ಅದಕ್ಕೆ ಕಡಲೆಬೇಳೆಯಲ್ಲೇ ಮಾಡ್ತಾಯಿದ್ದೀನಿ. ನಮ್ಮನೆಗೆ ಮಾತ್ರ ಆಗಿದ್ದರೆ 1 ಪಾವು ಮಾತ್ರ ಹಾಕ್ತಿದ್ದೆ. ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅತ್ತೆ ಮಾವ ಕೂಡ ಇಲ್ಲೇ ಇದ್ದಾರೆ, ಜೊತೆಗೆ ಅಮ್ಮನ ಮನೆ ಕೂಡ ಇಲ್ಲೇ ಇದೆ ಅಲ್ವಾ, ಅದಕ್ಕೆ ನಾನು 2 ಪಾವನ್ನು ಹಾಕಿದ್ದೀನಿ. 2 ಪಾವು ಕಡಲೆಬೇಳೆಯನ್ನು ಹಾಕಿದ್ದೀನಿ. ಕಡಲೆಬೇಳೆಗೆ ಸಬ್ಸಿಗೆ ಸೊಪ್ಪು ಜಾಸ್ತಿನೇ ಹಾಕ್ತಾಯಿದ್ದೀನಿ. ನನಗೆ ಸಬ್ಸಿಗೆ ಸೊಪ್ಪು ವಡೆ ತಿನ್ನಬೇಕಂತಲೇ ಅನಿಸಿದ್ದು, ಅದಕ್ಕೆ ನಾನು ಅದನ್ನೇ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಅಮ್ಮನೇ ಹೆಚ್ಚಿಟ್ಟಿದ್ರು, ಸೊಪ್ಪೆಲ್ಲ ಐಶುನೇ ತೊಳೆದಿಟ್ಟಿಲ್ಲ. ಯಾಕೆಂದರೆ ನಾನು ಟ್ಯೂಷನ್ ಮಾಡ್ತಾಯಿದ್ದೆ. ನಾನು ಟ್ಯೂಷನ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಆಗಲೇ ಮಾಡಿಬಿಡ್ತಿದ್ದೆ, ಆದರೆ ಟ್ಯೂಷನ್ ಮಕ್ಕಳೆಲ್ಲ ಕಳಿಸ್ಬಿಟ್ಟೆ ಮಾಡಬೇಕಿತ್ತು, ಯಾಕಂದರೆ ವೀಡಿಯೋ ಮಾಡ್ಕೋಬೇಕಿತ್ತಲ್ವ. ಇವ್ರು ವಡೆ ಮಾಡ್ಕೋಬೇಕು ಅಂದ್ಕೊಂಡ್ರು, ಮಾಡಿದ್ರಾ ಇಲ್ವಾ ಅಂತ ನಿಮಗೂ ಅನ್ನಿಸ್ತಿರುತ್ತಲ್ವ. ಅದಕ್ಕೆ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ಟ್ಯೂಷನ್ ಬಿಟ್ಟ ಮೇಲೆ ವಡೆ ಮಾಡ್ತಾಯಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ವಡೆ ಮಾಡುವಾಗ ಮೆಣಸಿನ್ಕಾಯನ್ನು 1 ಪಾವ್ಗೆ 15 ಹಾಕ್ತೀನಿ ನಾನು. ಜಾಸ್ತಿ ಖಾರ ಆಗಲ್ವ ಅಂತ ಅಂದ್ಕೋಬೇಡಿ, ಇಲ್ಲ ಖಂಡಿತ ಖಾರ ಆಗಲ್ಲ. ಎಣ್ಣೆಲಿ ಕರಿಯುವಂತಹ ವಸ್ತುಗಳಿಗೆ ಉಪ್ಪನ್ನು ಸ್ವಲ್ಪ ಕಮ್ಮಿ ಹಾಕಿದ್ರೂ ನಡೆಯುತ್ತೆ, ಆದರೆ ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಸ್ವಲ್ಪ ಕಡಿಮೆನೇ ಆಗುತ್ತೆ. ಮತ್ತೊಂದು ಏನಾಯಿತು ಅಂತ ಹೇಳಿದ್ರೆ, ಎಣ್ಣೆ ಸ್ವಲ್ಪನೇ ಇತ್ತು, ನಾನು ನೋಡ್ಕೊಂಡಿಲ್ಲ, ಅವ್ರಿಗೆ ತೊಗೊಂಡು ಬನ್ನಿ ಅಂತ ಹೇಳಲಿಲ್ಲ. ಸಾಕಾಗಬಹುದೇನೋ ಅಂದ್ಕೊಂಡು ನಾನು ಹಾಕಿದೆ. ಸಬ್ಸಿಗೆ ಸೊಪ್ಪು ಜಾಸ್ತಿ ಹಾಕಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ತೊಗೊಂತು ವಡೆ. ನಾನು ವಡೆ ಹಾಕ್ತಿದ್ದೆ, ಆಮೇಲೆ ಐಶುನು ಬಂದು ಅಮ್ಮ ನನಗೆ ಚಿಕ್ಕದಾಗಿ ಹಾಕ್ಕೋತೀನಿ, ಗುಂಡಿಗೆ ಇಷ್ಟ ನನಗೆ ಅಂದ್ಲು. ಆದರೆ ಟೈಮ್ ಆಗಿಬಿಟ್ಟಿತ್ತು, ಆಗಲೇ 9 ಗಂಟೆ ಮೇಲಾಗಿತ್ತು. ನಮ್ಮ ಅತ್ತೆ ಮಾವ 9 ಗಂಟೆಗೆ ಸರಿಯಾಗಿ ಮಲ್ಕೊಂಡ್ಬಿಡ್ತಾರೆ. ಅವ್ರಿಗೆ ಫಸ್ಟ್ ವಡೆ ಕೊಡಬೇಕಿತ್ತು, ಆಮೇಲೆ ಬೇಕಾದರೆ ನೀನು ಹೇಗಾದರೂ ಹಾಕ್ಕೊಳ್ಳುವಂತೆ, ನಾನು ಅಪ್ಪ ಅಮ್ಮಂಗೆ ವಡೆ ಕೊಟ್ಬಿಡ್ತೀನಿ, ಅವ್ರು ಮಲಗಿಬಿಡ್ತಾರೆ ಅಂತ ಹೇಳಿದ್ದೆ. ಮುಂಚಿತವಾಗಿ ಐಶು ಕೈಲಿ ಹೇಳಿ ಕಳಿಸಿದ್ದೆ, ಮಲ್ಕೋಬೇಡಿ ವಡೆ ಮಾಡ್ತಿದ್ದೆ ಅಮ್ಮ, ತಂದುಕೊಡ್ತೀನಿ ಅಂತ ಹೇಳ್ಬಿಟ್ಪ ಅಂತ. ನೀವು ಮಾಡುವಷ್ಟಲ್ಲಿ ನಾವು ಮಲ್ಕೊಂಡೇ ಬಿಡ್ತೀವೇನೋ ಅಂತ ಹಂಗೂ ಅಮ್ಮ ರೇಗಿಸಿದ್ರಂತೆ. ಸದ್ಯಕ್ಕೆ ನಾನು ಹೋಗೋವರೆಗೂ ಮಲಗಿರಲಿಲ್ಲ. ಫಸ್ಟ್ ಒಬ್ಬೆ ವಡೆಯನ್ನು ಅವ್ರಿಗೆ ಕೊಟ್ಬಿಟ್ಟು ಬಂದೆ. ಅಂದರೆ ಫಸ್ಟ್ ಮಾಡಿದ್ದು ಒಬ್ಬೆ, ನಾವು ಹಾಗೆ ಅಂತೀವಿ, ಫಸ್ಟ್ ಒಬ್ಬೆ ವಡೆ ಅಂತ. ಸೊ ಅದನ್ನು ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ಬಂದೆ. ಐಶುಗೆ ವಡೆ ಓಪನ್ ಮಾಡು ಅಂತ ಹೇಳಿದೆ, ಹೇಗೆ ಬರುತ್ತೆ ಒಳಗಡೆ ಕ್ರಿಸ್ಪಾಗಿ, ಅಂದರೆ ಮೇಲ್ಗಡೆ ಕ್ರಿಸ್ಪಾಗಿತ್ತು, ಒಳಗಡೆ ಮೆತ್ತಗಿತ್ತು. ಅವಳು ಬಿಸಿ ಇತ್ತಲ್ವ, 3 ವಡೆನೂ ಅವಳು ಮುರಿಯೋದಕ್ಕೆ ಟ್ರೈ ಮಾಡಿದ್ಲು, ಕೊನೆಗೆ 3ನೇ ವಡೆ ಮುರಿದಿದ್ದವಳು. ಅಂದರೆ ಸ್ವಲ್ಪ ಆರಿದ ಮೇಲೆ ಮುರಿಬೇಕಿತ್ತು, ಅದು ಆರೋದಕ್ಕೂ ಮುಂಚೆನೇ ಮುರಿಯೋದಕ್ಕೆ ಹೋದ್ಲು, ಅದರಿಂದ ಮುರಿಯೋದಕ್ಕಾಗಿಲ್ಲ. ಬೆಳಿಗ್ಗೆ ಚಪಾತಿ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಏನು ಮಾಡ್ಕೊಂಡಿದ್ದೆ ಅಂದರೆ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ತರಕಾರಿ ಏನೂ ತಂದಿರಲಿಲ್ಲ ಅಲ್ವಾ, ಸೊ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ಹಲಸಿನ ಬೀಜ ಇತ್ತು, ಹಲಸಿನ ಬೀಜ ಹಾಕಿ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ಈಗ ಫಸ್ಟ್ ಒಬ್ಬೆ ವಡೆಯನ್ನು ಅತ್ತೆ ಮಾವಂಗೆ ಕೊಟ್ಬಿಟ್ಟು ಬಂದೆ. ಇವಾಗ ಇದು 2ನೇ ಒಬ್ಬೆ ವಡೆ, ಅಂದರೆ 2ನೇ ಸಲ ಬಾಣಲಿಗೆ ಹಾಕಿರೋದು. ಇದನ್ನು ಅಮ್ಮನ ಕೊಟ್ಟು ಕಳಿಸ್ಬೇಕು. ಅಮ್ಮ ಇಲ್ಲೇ ಇದ್ದಾರೆ,
ಅಮ್ಮ ನಾನು ಹೋಗ್ತೀನಿ ಆಮೇಲೆ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ನನಗೆ ಇಷ್ಟೊತ್ತಲ್ಲಿ ಮತ್ತೆ ಟ್ಯೂಷನೆಲ್ಲ ಮಾಡಿ ವಡೆ ಎಲ್ಲ ಮಾಡಿ ಮತ್ತೆ ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅಮ್ಮಗೆ ಇರು ಮಮ್ಮಿ ತೊಗೊಂಡು ಹೋಗಿಬಿಡುವೆ ಅಂತ ಹೇಳಿದೆ. ಅವ್ರು ಕೂತ್ಕೊಂಡಿದ್ರು, ಅವ್ರಿಗೂ ಕೂಡ ಕೊಟ್ಟು ಕಳಿಸ್ದೆ. ಇವಾಗ ಐಶುಗೆ ಹೇಗೆ ಬೇಕೋ ಹಾಗೆ ಅವಳೇ ಹಾಕೋತಾ ಇದ್ದಾಳೆ ವಡೆಯನ್ನು. ನೋಡಿ ಅವಳಿಗೆ ಈ ರೀತಿ ಗುಂಡು ಗುಂಡಕ್ಕೆ ಇಷ್ಟ ಅಂತ, ಅದಕ್ಕೆ ಹಾಕೋತಾ ಇದ್ದಾಳೆ. ಮನೆಯಲ್ಲಿ ಮೆಹಂದಿ ಇತ್ತು, ಅದಕ್ಕೆ ಅವಳು ಕೈಗೆ ಮೆಹಂದಿ ಹಾಕ್ಕೊಂಡಿದ್ದಾಳೆ. ಎಣ್ಣೆ ನೋಡಿ ನಾನು ನಿಮ್ಗೆ ಹೇಳ್ದೆ ಅಲ್ವಾ ಎಣ್ಣೆ ಖಾಲಿ ಆಗೋಯ್ತು ಅಂತ. ಇವ್ರಿಗೆ ಕೇಳೋಣ ಅಂತ ಅಂತ ಹೇಳ್ದೆ, ಏನು ಅಂತ ಅಂದರು. ಕೇಳಲಿಲ್ಲ, ನನಗೆ ಸುಮ್ಮನೆ ಆಗಿಬಿಟ್ಟೆ. ಪಾಪ ಅವ್ರಿಗೆ ಗೊತ್ತಾಗಿದೆ ನಾನು ಐಶು ಮಾತಾಡ್ಕೊತಿದ್ವಿ ಎಣ್ಣೆ ಸಾಕಾಗುತ್ತೋ ಇಲ್ವೋ ಅಂತ. ಅದಕ್ಕೆ ಅವರೇ ಹೋಗಿ ತೊಗೊಂಡು ಬಂದರು ಊಟ ಮುಗಿಸ್ಕೊಂಡು ಹೋಗಿ. ಐಶು ಮಾಡ್ಕೊಂಡಿರೋ ವಡೆ ಸೇಮ್ ಬಜ್ಜಿ ಥರ ಇದೆ. ಅವಳಿಗೇನೋ ಇದೇ ರೀತಿ ಇಷ್ಟ ಅಂತೆ, ಅದಕ್ಕೆ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆದೆ. ನಾನು ನಿಮಗೆ ಹೇಳಿದ್ದೆ ನಮ್ಮ ಮನೇಲಿ ಜಾಸ್ತಿ ನಾನು ಬಜ್ಜಿ ವಡೆ ಬೋಂಡ ಏನೂ ಮಾಡೋದಿಲ್ಲ, ಅಪರೂಪಕ್ಕೆ ಮಾಡೋದು. ಅಮ್ಮನ ಮೇಲೆ ಮಾಡಿದ್ರೆ ಅಲ್ಲೇ ತೊಗೊಂಡು ಬರ್ತೀವಿ ಅಂತ ಹೇಳಿದ್ದೆ. ಆದರೆ ಇವತ್ತು ನಾನೇ ಮಾಡ್ತಾಯಿದ್ದೀನಿ. ಮಾಡಿದಾಗ ಮಾತ್ರ ಅತ್ತೆಗೆ ಮತ್ತು ಅಮ್ಮಂಗೆ ಕೊಡದೇ ಇರೋದಿಲ್ಲ, ಅವರು ಕೊಟ್ಟೇ ತಿನ್ನೋದು, ಏನೇ ವಿಶೇಷವಾಗಿ ಮಾಡಿದ್ರು ಅಷ್ಟೇ. ನಾನು ದೇವ್ರ ಹತ್ರ ಯಾವಾಗಲೂ ಅದನ್ನೇ ಕೇಳ್ಕೊತಿರ್ತೀನಿ, ಹೊಟ್ಟೆ ತುಂಬ ಊಟ ಕೊಡಪ್ಪ, ನೆಮ್ಮದಿ ಕೊಡಪ್ಪ, 4 ಜನಕ್ಕೆ ನಾವು ಮಾಡೋ ರೀತಿ ಶಕ್ತಿ ಕೊಡಪ್ಪ ಅಂತ. 4 ಜನಕ್ಕೆ ಅಂದರೆ ಹೊರಗಡೆಯವ್ರಿಗೆ ಮಾಡಬೇಕಂತೇನಿಲ್ಲ, ನಮ್ಮ ಪ್ರೀತಿ ಪಟ್ಟವ್ರಿಗೆ, ನಮ್ಮ ಅಪ್ಪ ಅಮ್ಮಂಗೆ, ನಮ್ಮ ಅತ್ತೆ ಮಾವನಿಗೆ ಮಾಡುವಷ್ಟು ಶಕ್ತಿ ಕೊಟ್ಟರೆ ದೇವರು ಸಾಕು. ಬಹುಶಃ ಇನ್ನು ಮುಂದೆ ಹಾಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕೆಲವೊಂದು ಬದಲಾವಣೆ ಆಗಿದೆ ನಮ್ಮ ಜೀವನದಲ್ಲಿ. ಸುಮ್ಮನೆ ವಡೆ ಅಂತ ಇಷ್ಟಪಡೋದಷ್ಟೇ, ಜಾಸ್ತಿ ತಿನ್ನೋದಕ್ಕಾಗಲ್ಲ. ಇಲ್ಲಿ ನೋಡಿ ಸ್ವಲ್ಪ ಹಿಟ್ಟು ಮಿಕ್ತು, ಅದನ್ನು ಇಷ್ಟೊತ್ತಲ್ಲಿ ಯಾರು ತೊಗೊಂಡೋಗಿ ನನ್ನ ಫ್ರೆಂಡ್ ಮನೆಗೆ ಫ್ರಿಜ್ ಕೊಡಬೇಕಿತ್ತು, ಆಗಲೇ 10 ಗಂಟೆ ಆಗಿತ್ತು. ಸೊ ಅದಕ್ಕೆ ನಾನು ಅದೇ ವಡೆ ಹಿಟ್ಟಿತ್ತಲ್ವ, ಅದೇ ಬೋಸಿಗೆ ಸ್ವಲ್ಪ ನೀರು ಹಾಕಿ ಸಣ್ಣ ಬೋಸಿಗೆ ವಡೆ ಹಿಟ್ಟಿಟ್ಟು ಇಡ್ತಾ ಇದ್ದೀನಿ. ಬೆಳಗ್ಗೆವರೆಗೂ ಇದು ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಚಳಿ ಇದೆ, ಕೆಟ್ಟೋಗೋದಿಲ್ಲ ಅಂತ ಅಂದ್ಕೊತೀನಿ. ನಾನು ಊಟ ಮಾಡುವಷ್ಟರಲ್ಲಿ 10 ಗಂಟೆ ಆಯಿತು. ಅಲ್ಲೊಂದು ಮೂಲೆಯಲ್ಲಿ ಕುತ್ಕೊಂಡು ಶಾರು ಓದ್ಕೋತಾ ಇದ್ದಾಳೆ ನೋಡಿ. ಅವಳಿಗೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡು ಓದ್ಕೊಂಡು ಬಿಡ್ತಾಳೆ. ಇದು ಮಂಗಳವಾರದ ದಿನದ ಬೆಳಗಿನ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಕಿಟಕಿಯಿಂದ ಹೊರಗಡೆ ಪ್ರಪಂಚ ನೋಡೋದೇ ನನಗೊಂಥರ ಖುಷಿ. ನಾನು ವಾಕ್ ಬಂದಿದ್ದ ಜಾಗ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಪ್ರಕೃತಿ ಮಧ್ಯೆ ನಾನು ಹೋಗೋದು ವಾಕಿಗೆ. ನಾನು ನಿಮ್ಗೆ ಹೇಳ್ದೆ ಅಲ್ವಾ ರಾತ್ರಿ ಹಿಟ್ಟು ಎತ್ತಿಟ್ಟೆ ಮಿಕ್ಕಿದ್ದು ಅಂತ. ಇಲ್ಲಿ ನೋಡಿ ಚೆನ್ನಾಗಿದೆಯಾ ಅಂತ ನಾನು ಸ್ಮೆಲ್ ಮಾಡಿ ನೋಡ್ತೀನಿ. ಯಾಕಂದರೆ ನಾನು ನೀರಲ್ಲಿ ಇಟ್ಟಿದ್ದು ಈಗ ಚಳಿ ಇರೋದ್ರಿಂದ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಏನು ಕೆಟ್ಟೋಗಿಲ್ಲ, ಚೆನ್ನಾಗಿದೆ. ಆದರೆ ಬೆಳಿಗ್ಗೆ ನಾನು ವಡೆ ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ, ತಿಂಡಿಗೆ ಮಾಡ್ಕೊತೀನಿ. ತಿಂಡಿಗೆ ನಾನಿವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನಕ್ಕೆ ವಡೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಿತ್ರಾನ್ನ ಮತ್ತು ವಡೆ ಎಲ್ಲ ಎಣ್ಣೆ ಜಿಡ್ಡೆ ಆಗಿರೋದ್ರಿಂದ ಮಕ್ಕಳಿಗೆ ಹಾಲು ಕಾಯಿಸಿಟ್ಬಿಟ್ಟಿದ್ದೀನಿ. ನಂದು ವೈಟ್ ಕಲರ್ ಇದೆ, ಏನೂ ಹಾಕ್ಕೊಂಡಿಲ್ಲ. ಸಕ್ಕರೆ ಮತ್ತು ಬಾದಾಮ್ ಹಾಲು ಏನೂ ಹಾಕ್ಕೊಂಡಿಲ್ಲ, ಅಂದರೆ ಬಾದಾಮ್ ಪುಡಿ ಏನೂ ಹಾಕ್ಕೊಂಡಿಲ್ಲ. ಮಕ್ಳಿಗೆ ಬಾದಾಮ್ ಹಾಲು ಕಾಯಿಸಿಟ್ಟಿದ್ದೀನಿ. ಇವಾಗ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ. ನಾನು ಇತ್ತೀಚೆಗೆ ನನ್ನ ಮುಖ ತೋರಿಸೋದಕ್ಕಿಂತ ಬರೀ ವೀಡಿಯೋ ಮಾಡೋದ್ರಲ್ಲೇ ಮಗ್ನ ಆಗಿಬಿಟ್ಟಿರ್ತೀನಿ. ಸೊ ಅದರಿಂದ ನನ್ನ ವೀಡಿಯೋ ನಾನು ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಅದಿರಲಿ, ನೋಡೋಣ. ನಾನು ನಿಮಗೆ ಹೇಳಿದ್ದೆ, ನಾನು 2000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಟ್ರೈಪಾಡ್ ತೊಗೋತೀನಿ, ಒಂದು ಮೈಕ್ ತೊಗೋತೀನಿ ಅಂತ. ಆದಷ್ಟು ಬೇಗ ಆರ್ಡರ್ ಮಾಡ್ತೀನಿ, ಇನ್ನೂ ತೊಗೊಂಡಿಲ್ಲ. ಅಂದರೆ ನನಗೂ ಕೂಡ ಇಷ್ಟು ಬೇಗ 2000 ಜನ ಆಗ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅಂದ್ಕೊಂಡಿದ್ದೆ ನಾನು ನನ್ನ ಫ್ರೆಂಡ್ ಅಣ್ಣನ ಮದುವೆದು ವೀಡಿಯೋಸ್ ಎಲ್ಲ ಹಾಕಿದ್ಮೇಲೆ ನಾನು ಯೂಟ್ಯೂಬ್ ಚಾನಲ್ ಮಾಡೋದೇ ಸ್ಟಾಪ್ ಮಾಡಿಬಿಡ್ಬೇಕಂತ. ಯಾಕಂದರೆ ಬೇಜಾರಾಗ್ತಿತ್ತು. ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟೆಲ್ಲ ವೀಡಿಯೋಸ್ ಎಡಿಟ್ ಮಾಡಿ ಹಾಕಿದ್ರೂ ಸಹ ಏನೂ ವ್ಯೂಸ್ ಆಗ್ತಿಲ್ಲ. ಸುಮ್ಮನೆ ಯಾಕೆ ಇದೆಲ್ಲ ಅಂತ ಅಂದ್ಕೊಂಡಿದ್ದೆ. ನನಗೆ 2000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಸ್ವಲ್ಪ ಧೈರ್ಯ ಬಂದಿದೆ. ಅಂದರೆ ಸ್ವಲ್ಪ ಖುಷಿಯಾಗಿದೆ ನನಗೂ ವೀಡಿಯೋಸ್ ಮಾಡಬೇಕಂತ. ನಮ್ಮವ್ರಿಗೋಸ್ಕರ, ನಮ್ಮ ಸುತ್ತಮುತ್ತ ಇರೋರಿಗೋಸ್ಕರ ಮಾಡಬೇಕನ್ನಿಸ್ತಾ ಇದ್ದರು. ಎಲ್ಲೋ ದೂರದಿಂದ ನೀವು ಎಷ್ಟೊಂದು ಜನ ಪ್ರೀತಿಯಿಂದ ಮಾತಾಡಿಸ್ತೀರಾ ಅಲ್ವಾ, ಅಂದರೆ ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಾ, ಎಲ್ಲ ವೀಡಿಯೋಸು ನೋಡ್ತೀರಾ ಅಲ್ವಾ. ಸೊ ನಿಮಗೋಸ್ಕರ ಮಾಡಬೇಕಂತ ಅನಿಸುತ್ತೆ. ಇನ್ನು ಮುಂದೆ ಪ್ರತಿದಿನ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ ಅಂದರೂ ವಾರಕ್ಕೆ 1-2 ಅಂತೂ ಮಾಡ್ತೀನಿ. ನಾವು ಹಳ್ಳಿಲಿರೋದ್ರಿಂದ ಹೊಸದಾಗಿ ಯೂಟ್ಯೂಬ್ ಚಾನಲ್ ನಾವು ಎಲ್ಲರೂ ನೋಡ್ತಿರೋದ್ರಿಂದ, ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋದ್ರಿಂದ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರೋದಕ್ಕಿಂತ ನೆಗೆಟಿವ್ ಆಗಿ ರೆಸ್ಪಾನ್ಸ್ ಬರ್ತಿದೆ. ಇಲ್ಲಿ ನಮ್ಮ ಸುತ್ತಮುತ್ತ ಇರೋ ಜನಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ ಎಲ್ಲ ತಿಳ್ಕೊಂಡಿರೋರಾಗಿ ಹಾಗೆಲ್ಲ ಮಾತಾಡಲ್ಲ ಅಂತ ನನಗೆ ಗೊತ್ತು. ಹೊರಗಡೆಯವರು ಅಷ್ಟೊಂದು ಪ್ರೀತಿ ತೋರಿಸ್ತಿರಲ್ವ, ನನಗದು ಇನ್ನೂ ಖುಷಿ ಆಗುತ್ತೆ. ಚಿತ್ರಾನ್ನ ನಾನು ಯಾವಾಗಲೂ ಮಾಡ್ತಾನೇ ಇರ್ತೀನಿ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾನು ಮೊದಲೇ ಹೇಳಿದೆ ಅಲ್ವಾ, ಒಂದಷ್ಟು ತಿಂಡಿಗಳು ಬಿಟ್ಟರೆ ನಾವೇನೂ ವಿಶೇಷವಾಗಿ ಮಾಡೋದೇ ಇಲ್ಲ. ಇಡ್ಲಿ, ದೋಸೆ, ಚಿತ್ರಾನ್ನ, ಬಾತು, ಉಪ್ಪಿಟ್ಟು, ಚಪಾತಿ ಈ ರೀತಿ ತಿಂಡಿಗಳು ಬಿಟ್ಟರೆ ನಾವೇನು, ಅಂದರೆ ಅದೇ ಮಾಡ್ತಿರ್ತೀವಿ.
ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡೆ. ಅಂದರೆ ಕೆಲವೊಂದು ವಿಚಾರಗಳು ನಿಮ್ಮ ಹತ್ರ ಹಂಚ್ಕೋಬೇಕನ್ನಿಸ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಕೊಂಡೆ. ನಾನು ಚಿತ್ರಾನ್ನ ಮಾಡಿದರೂ ಶಾರುಗೆ ಚಿತ್ರಾನ್ನ ಇಷ್ಟ ಇಲ್ಲ, ಅನ್ನ ಸಾಂಬಾರೇ ಹಾಕಿಸ್ಕೊಂಡಿದ್ದಾಳೆ. ಕಾನ್ವೆಂಟಿಗೆ ಮಾತ್ರ ಚಿತ್ರಾನ್ನ ಮಿಕ್ಸ್ ಮಾಡಿ ಹಾಕ್ಕೊಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಕಡಲೆಕಾಯಿ ಬೀಜ ಅವಳಿಗೆ ಇಷ್ಟ ಇಲ್ಲ ಅಂತ ತೆಗೆದು ಹಾಕಿದೆ. ಆ ಕಡಲೆಕಾಯಿ ಬೀಜದ ಜೊತೆಗೆ ಅನ್ನ ಕೂಡ ಬಂದ್ಬಿಟ್ಟಿದೆ. ಶಾರು ವಡೆ ಬೇಡ ಅಂತ ಹೇಳಿದ್ಲು. ಅಮ್ಮ ಯಾಕೋ ಹೊಟ್ಟೆ ನೋವ್ತಿದೆ, ನಂಗೆ ವಡೆ ಬೇಡ ಅಂತ ಹೇಳಿದ್ಲು. ಸೊ ಅವಳನ್ನ ಕಾನ್ವೆಂಟಿಗೆ ಕಳಿಸಿ ಎಲ್ಲ ಆದಮೇಲೆ ಜಾಸ್ತಿ ಹೊತ್ತಿಟ್ಟರೆ ಎಲ್ಲಿ ಹಿಟ್ಟು ಹುಳಿ ಬಂದ್ಬಿಡುತ್ತೋ ಅಂತ ಹೇಳಿ ವಡೆ ಹಾಕ್ತಾಯಿದ್ದೀನಿ. 2 ಒಬ್ಬೆ ವಡೆ ಆಯಿತು, ಅಂದರೆ 2 ಸಲಿಗೆ ಆಯಿತು ಅಷ್ಟೇ. ನೆನ್ನೆ ಭಾಗ್ಯ ಸಿಸ್ಟರ್ ಅವರು ಶಾರದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ. ಈಗ ನೋಡಿ, ಇದು ಲಾಸ್ಟ್ ಇಯರ್ ಬುಕ್ ಅವಳದು, 8th ಸ್ಟ್ಯಾಂಡರ್ಡ್ದು. ಇದು 9th ಸ್ಟ್ಯಾಂಡರ್ದಲ್ಲ. ಶಾರು ಇವಾಗ 9th ಸ್ಟ್ಯಾಂಡರ್ಡ್ ಇದ್ದಾಳೆ. ಅವಳು ಸಾನ್ನಿಧ್ಯ ಅಂತ ಅವಳ ಹೆಸರು. ಅವಳು ಹೋದ ವರ್ಷದ ಬುಕ್ಕು ಈ ವರ್ಷದ ಬುಕ್ ಇದ್ದಾಗೆ ಇದೆ. ಅದನ್ನು ತೋರಿಸ್ಬೇಕಂತ ಅನ್ನಿಸ್ತು ನಿಮಗೆ. ನೋಡಿ ಎಷ್ಟು ನೀಟಾಗಿ, ಎಷ್ಟು ಶಿಸ್ತುಬದ್ಧವಾಗಿ ಇಟ್ಕೊಂಡಿದ್ದಾಳೆ ಬುಕ್ನ ಅಂತ. ಒಂದು ಪೇಜಲ್ಲಿ ಅಂದರೆ ಗುಡ್ ಕೂಡ ಹಾಕಿದ್ದಾರೆ ಸರು. ತುಂಬ ಚೆನ್ನಾಗಿ ನೋಟ್ಸ್ ಎಲ್ಲ ಇಟ್ಕೊತಾಳೆ ಅವಳು. ನೋಟ್ಸು ಬುಕ್ ಎಲ್ಲ ಹೋದ ವರ್ಷದಾದರೂ ಈ ವರ್ಷದ್ದೇನೋ ಅಂತ ಅನ್ನೋ ಹಾಗಿರುತ್ತೆ. ಒಂದು ಬುಕ್ಕಲ್ಲ, ಎಲ್ಲ ನೋಟ್ ಬುಕ್ಗಳು ಸಹ ಹಾಗೇ ಇವೆ. ಟೆಕ್ಸ್ಟ್ ಬುಕ್ಗಳು ಸಹ ಹಾಗೇ ಇತ್ತು. ಯಾರೋ ಬೇರೆ ಮಕ್ಕಳು ಕೇಳಿದ್ರು ಅಂತ ಕೊಟ್ಬಿಟ್ಟಿದ್ದೀನಿ ನಾನು. ಇಲ್ಲಿ ನೋಡಿ, ಎಲ್ಲ ಕಡೆ ಕೂಡ ಅವಳು ಪೆನ್ಸಿಲ್ನಲ್ಲಿ ಲೈನ್ ಹಾಕ್ಕೊಂಡಿದ್ದಾಳೆ. ಒಂದು ಕ್ವಶನ್ ಆನ್ಸರ್ ಆದ ತಕ್ಷಣ ಲೈನ್ ಹಾಕ್ಕೊಂಡಿದ್ದಾಳೆ. ಫಸ್ಟ್ ಪೇಜ್ ಮಾತ್ರ ಹೀಗಿದೆ ಅಂತ ಅಂದ್ಕೋಬೇಡಿ, ಎಲ್ಲ ಪೇಜಸ್ಸಲ್ಲೂ ಹೀಗೆ ಇದೆ. ಮಕ್ಕಳಿಗೆ ಸ್ಕೂಲಲ್ಲಿ ಟೀಚರ್ಸು, ಮನೆಯಲ್ಲಿ ಮಕ್ಕಳು, ಅಪ್ಪ ಅಮ್ಮ ಎಲ್ಲರೂ ಈ ರೀತಿ ಹೇಳ್ಕೊಟ್ರೆ ಬರೀ ಓದಬೇಕು, ಚೆನ್ನಾಗಿ ಬರೀಬೇಕು ಅನ್ನೋದು ಮಾತ್ರ ಹೇಳ್ಕೊಡೋದಲ್ಲ, ಈ ರೀತಿ ಶಿಸ್ತುಬದ್ಧವಾಗಿ ಬುಕ್ಗಳನ್ನ ಇಟ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು. ನಾನಿಲ್ಲಿ ಮತ್ತೊಂದು ವಿಚಾರ ಹೇಳ್ತಾ ಇದ್ದೀನಿ. ಈ ಕಡೆ ಬರೆದಿರೋದು ಐಶು ಅಕ್ಷರದಲ್ಲಿ ಅವಳು ನಮ್ಮ ಫ್ಯಾಮಿಲಿ ನೇಮ್ನ ಬರ್ಕೊಟ್ಟಿದ್ದಾಳೆ. ಅದ್ರ ಪಕ್ಕ ನಮ್ಮಮ್ಮ ಬರೆದಿದ್ದಾರೆ. ನಮ್ಮಮ್ಮ ಓದಿರೋದು ಕೇವಲ 3ನೇ ಕ್ಲಾಸ್ ಮಾತ್ರ, ಆದರೂ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಎಷ್ಟೋ ವರ್ಷ ಆದಮೇಲೆ ಮತ್ತೆ ಬರೆದಿದ್ದಾರೆ. ಅವ್ರ ಅಕ್ಷರ ನೋಡಿ ನನಗೆ ತುಂಬ ಖುಷಿ ಆಯಿತು. ನಾನು ಮತ್ತು ಅಕ್ಕ ಇಬ್ಬರು ಓದಿದ್ದು ಕನ್ನಡ ಮೀಡಿಯಮ್ನಲ್ಲೇ. ನಮಗೆ ಮಗ್ಗಿ ಕಲಿಸ್ಕೊಟ್ಟಿದ್ದು ನಮ್ಮಮ್ಮನೇ. ಅವ್ರು 3ನೇ ಕ್ಲಾಸ್ ಓದಿದ್ರು ಸಹ ನಮಗೆ ಮಗ್ಗಿಯನ್ನು ಅಷ್ಟು ಚೆನ್ನಾಗಿ ಕಲಿಸ್ಕೊಟ್ಟಿದ್ರು. ಧನ್ಯವಾದಗಳು.